ನೋಡಿ, ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ ಹಾಕ್ತಿದ್ದೀನಿ ನಾನು. ಈಗ 8 ದಿನದಿಂದ ಇದು ನಿಂಬೆಹಣ್ಣು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ, ಆಮೇಲೆ ಅದಕ್ಕೆ 4 ಹೋಳಾಗಿ 8 ಹೋಳು, ಒಂದು ನಿಂಬೆಹಣ್ಣಲ್ಲಿ 8 ಹೋಳಾಗಿ ಹೆಚ್ಚಿಬಿಟ್ಟು ಅರಿಶಿಣ ಉಪ್ಪಿನ ನೀರಿನಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೆ. ಈಗ ಇವಕ್ಕೆ ಹಿಂಗೆ ಚಲೋ ಚೆನ್ನಾಗಿ ಸ್ವಲ್ಪ ಕಳ್ತಂಗಾಗ್ಯಾವ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಇದು ಸಾಸಿವೆ, ಚಿಕ್ಕ ಸಾಸಿವೆ ಇರ್ತದಲ್ಲ ಕರಿದು, ಆ ಸಾಸಿವೆ ಮತ್ತೊಂದು ಸ್ವಲ್ಪ 1 ಡ್ರಾಪ್ ಎಣ್ಣೆಯಲ್ಲಿ ಇದು ಮೆಂತೆ ಮತ್ತೊಂದು 7-8 ಕಾಳಷ್ಟೇ ಹಾಕ್ತೀನಿ, ನಾನು ಭಾಳ ಹಾಕಂಗೆಲ್ಲ ಕೈ ಬರ್ತದೆ ಅಂಥೇಳಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಕರ್ಕೊಂಡು ಅದನ್ನು ಮತ್ತು ಈ ಕರಿ ಸಾಸಿವೆ ಏನಿರ್ತದಲ್ಲ ಅದನ್ನು ಕೂಡ ಮಿಕ್ಸರ್ಗೆ ಹಾಕಿ ಹಿಂಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪುಡಿ ಹಾಕ್ತೀನಿ, ಖಾರ ಪುಡಿ ಹಾಕ್ತೀನಿ, ಮತ್ತೊಂದಿಷ್ಟು ಬೆಲ್ಲ ಹಾಕ್ತೀನಿ ನಾನು. ಇದನ್ನು ಏನು ಎಲ್ಲರೂ ಏನು ಮಾಡ್ತಾರೆ, ಇದನ್ನು ಕುದಿಸ್ತಾರೆ. ಇದರ ಬೆಲ್ಲದ ಆಣದಲ್ಲಿ ನಾವು ಕುದಿಸೋದಿಲ್ಲ, ಬೆಲ್ಲ ಹಾಕಿಟ್ಬಿಡ್ತೀನಿ. ಈಗ ನೋಡಿ, ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಹಾಕಿದ್ದೀನಿ ನೋಡಿ. ಈಗ ಇದನ್ನು ಹಾಕಿದ್ದೀನಿ. ಹಾಕಿಬಿಟ್ಟಿದ್ದಕ್ಕೆ ನೋಡಿ, ಖಾರ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಒಂದು 4 ಚಮಚದಷ್ಟು ಹಾಕ್ತೀನಿ, ಸ್ವಲ್ಪ ಕಲರು ಬರಲಿ ಅಂಥೇಳಿ ಹಾಕಿಬಿಟ್ಟು. ಆಮೇಲೆ ನೋಡಿ, ಇದನ್ನು ಬೆಲ್ಲನೂ ಕುಡಿಸಿದ್ದೀನಿ. ಈಗ ಕುಡಿಸ್ಬಿಟ್ಟು ಚೆನ್ನಾಗಿ ಏನು ಮಾಡ್ತೀನಿ, ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈಗ ನಾನು ಸ್ವೀಟ್ ಲೆಮನ್ ಪಿಕಲ್ ಹಾಕಿದ್ದೀನಿ. ಈಗ ಒಂದು 7-8 ಕಾಯಿ ಇದುಗಳನ್ನು ತೊಗೊಂಡು ಬಂದು ಒಳ್ಳೆಯದು, ಅದನ್ನು ಸ್ವಚ್ಛಾಗಿ ತೊಳೆದು ಅಷ್ಟು ಪುಡಿ ಹಾಕಿ ತೊಳೆದು ಒರೆಸಿಬಿಟ್ಟು ಒಂದರಲ್ಲಿ 8 ಭಾಗ ಮಾಡಿಬಿಟ್ಟು ಉಪ್ಪು ಹಾಕಿಟ್ಟಿದ್ದೆ. 8 ದಿನ ಇಟ್ಟಿದ್ದೆ ಅದನ್ನು. 8 ದಿನ ಏನಾಯ್ತಂದ್ರೆ ಅದು ಕಳ್ತಂಗೆ ಅದು. ಆಮೇಲೆ ಅದಕ್ಕೊಂದು ಸ್ವಲ್ಪ ಏನು ಮಾಡಿದೆ ಅಂದರೆ, ಇದು ಕರಿ ಸಾಸಿವೆ ಇರ್ತದಲ್ಲ ಚಿಕ್ಕದು, ಆ ಸಾಸಿವೆ ಹುರಿಯಂಗಿಲ್ಲ ನಾನು, ಹಸಿದೆ. ಆಮೇಲೆ ಒಂದು ಸ್ವಲ್ಪ ಇದು ಮೆಂತ್ಯ ಕಾಳು ಒಂದು 7-8 ಹಾಕ್ತೀನಿ ನಾನು, ಕೈ ಹಾಕ್ತು ಅಂತ ತಿಳ್ಕೊಂಡು. ಆಮೇಲೆ ಒಂದು ಸ್ವಲ್ಪ ಇಂಗು, ಇದನ್ನು ಎರಡೂ ಏನು ಮಾಡಿದೆ, ಒಂದು ಡ್ರಾಪ್ ಎಣ್ಣೆಯಲ್ಲಿ ಕರ್ಕೊಂಡು ಇದನ್ನು ಸಾಸಿವೆ ಜೋಡಿ ಕೂಡಿಸಿ ಪುಡಿ ಮಾಡಿ ಆ ಪುಡಿ ಹಾಕಿದೆ. ಆಮೇಲೆ ಅರಿಶಿನ ಪುಡಿ, ಖಾರ ಪುಡಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಇದು ಕರಿದು ಇದು ಕಾಲದ ನಮಕ್ ಇರ್ತದಲ್ಲ ಅದನ್ನು ಹಾಕಿದ್ದೀನಿ. ಆಮೇಲೆ ಒಂದು ಬಟ್ಲಷ್ಟು ಬೆಲ್ಲ, ನಾ ಏನು ಕುದಿಸಿಲ್ಲ, ಏನೂ ಮಾಡಿಲ್ಲ, ಬೆಲ್ಲನೇ ಹಾಕಿಟ್ಟಿದ್ದೆ. ನೀನು ರಾತ್ರಿ ಕಲಿಸಿಟ್ಟಿದ್ದೆ. ಈಗ ಆಗಿದೆ ನೋಡಿ. ಈಗಿದು ಇದನ್ನು ಏರ್ಟೈಟ್ ಜಾರಿಗೆ ತುಂಬಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನೋಡಿ, ನನಗೆ 2 ಚಲೋ ಮಾವಿನಕಾಯಿ ಸಿಕ್ಕಿದ್ದು ತೊಗೊಂಡು ಬಂದೀನಿ. ಇದನ್ನು ಎಲ್ಲ ಥರದ ಪಿಕಲ್ಸ್ ಹಾಕಿ ಆಗಿದೆ. ಈಗ ಇದನ್ನು ಸ್ವೀಟ್ ಪಿಕಲ್ ಮಾಡೋಣ ಅಂತ ತಗೊಂಬಂದಿದ್ದೀನಿ 2. ಇದನ್ನು ಹೋಳಾಗಿ ಹೆಚ್ಚಿಕೊಂಡ್ಬಿಟ್ಟು ಆಮೇಲೆ ಉಪ್ಪಿನಲ್ಲಿ ಇಟ್ಟು ಅದನ್ನು ಹೆಂಗೆ ನಾನು ಸ್ವೀಟ್ ಪಿಕಲ್ಸ್ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ನೋಡಿ, ಕಲಸಿಟ್ಟಿದ್ದೀನಿ. ಈಗ ಇದಕ್ಕೆ ಇದ್ರದ್ದು ಸ್ವೀಟ್ ಮಾಡಿಟ್ಟಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಏರ್ಟೈಟ್ ಜಾರ್ನಲ್ಲಿ ಹಿಂಗೆ ತುಂಬಿದ್ದೀನಿ. ಈಗ ಸ್ವಲ್ಪ ದಿನ ಬೇಕು ಇವು ಕಳೀಲಿಕ್ಕೆ. ಈ ರೀತಿ ನೀವು ಏನು ಮಾಡಬೇಕು, ಏರ್ಟೈಟ್ ಜಾರ್ನಲ್ಲಿ ತುಂಬಿರ್ತಾರೆ, ವರ್ಷಾನುಗಟ್ಟಲೆ ತಿನ್ನೋದು, ಕೆಡೋದಿಲ್ಲ ಬಿಡಿ. ಏನು ಮಾಡಿದ್ರು ಕೆಡೋದಿಲ್ಲ. ವಾಟರ್ ಮಾತ್ರ ಸ್ಟೆರ್ಲೈಸ್ ಮಾಡಿ ಹಾಕಬೇಕು, ಹಾಗೆ ಹಾಕಿದ್ರೆ ಕೆಡ್ತಾವೆ. ಸ್ವಲ್ಪ ಒಂದು ಕೊಳಗ ನೀರಿನಲ್ಲಿ ಒಂದು 2-3 ಚಿಟಿಕೆ ಅಷ್ಟು ಉಪ್ಪು ಹಾಕಿ ಕುದಿಸ್ಬೇಕು. ಅದನ್ನು ಪೂರ್ತಿ ತಣ್ಣಗಾಗಬೇಕು. ಆಮೇಲೆ ಅದರಲ್ಲಿ ಉಪ್ಪಿನಕಾಯಿ ಹಾಕಿದರೆ ಅದೇ ಏನಿಲ್ಲ, ವರ್ಷಾನುಗಟ್ಟಲೆ ಬರ್ತಾವೆ, ಕೆಡೋದಿಲ್ಲ. ನೋಡಿ, ಇಲ್ಲಿ ಮಾವಿನಕಾಯಿದು ಸಿಹಿ ಉಪ್ಪಿನಕಾಯಿ ಹಾಕಿದ್ದೀನಿ. ಭಾಳ ಹುಳಿ ಇರಲಾರದ್ದು ಕಾಯಿ ನೋಡಿ ತೊಗೊಂಡಿದ್ದೆ. ಆಮೇಲೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ಹೋಳು ಮಾಡಿ ಇಟ್ಕೊಂಡಿದ್ದೆ. ಈ ರೀತಿಯ ಹೋಳು ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಇದಕ್ಕೂ ಉಪ್ಪು ಹಾಕಿ ಇಟ್ಟಿದ್ದೆ ಒಂದು 8 ದಿನ. ಆಮೇಲೆ ಅದು ಕಳಿತಿತ್ತು, ಅದಕ್ಕೊಂದು ಸ್ವಲ್ಪ ಕಾಲ ನಮಕ್ಕೂ ಹಾಕಿದ್ದೀನಿ. ಆಮೇಲೆ ಸಾಸಿವೆ ಹುರಿಲಾರ್ದೆ ಕರಿ ಸಾಸಿವೆ, ಮತ್ತು ಅದಕ್ಕೊಂದು ಅದೇ ನಿಂಬೆಕಾಯಿಗೆ ಏನು ಹಾಕಿದ್ದೆ ಅದನ್ನೇ ಇದಕ್ಕೂ ಹಾಕಿದ್ದೀನಿ. ಒಂದು ಡ್ರಾಪ್ ಎಣ್ಣೆಯಲ್ಲಿ ಸ್ವಲ್ಪ ಇಂಗು ಮತ್ತು ಮೆಂತ್ಯ ಕರ್ಕೊಂಡು ಅದನ್ನು ಇದ್ರ ಜೋಡಿ ಸಾಸಿವೆ ಜೋಡಿ ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ದೀನಿ, ಖಾರ ಪುಡಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಏನು ಮಾಡಿದೆ, 1 ಕಪ್ನಷ್ಟು ಬೆಲ್ಲ ಸ್ವಲ್ಪ ನೀರು ಹಾಕಿ ಕರಿಸ್ಕೊಂಡು ಆನ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಈಗ ಇದು ನೋಡಿ, ಇಷ್ಟು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಈಗ ಒಂದು ಏರ್ಟೈಟ್ ಜಾರ್ನಲ್ಲಿ ತುಂಬ್ತಾ ಇದ್ದೀನಿ. ನೋಡಿ, ಇದು ಲೆಮನ್ನದ್ದು ಸ್ವೀಟ್ ಪಿಕಲ್ಲು, ಇದು ಮಾವಿನಕಾಯಿದು ಸ್ವೀಟ್ ಪಿಕಲ್ಲು. ಇದನ್ನು ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬೋದು ನೀವು. ಈ ರೀತಿ ನೀವು ಸಿಂಪಲ್ಲಾಗಿ ನೀವು ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿದ್ದು ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.